ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಒಂದು ರೀಸೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ನಿಮ್ಗೆ ಇವಾಗಲೇ ಗೊತ್ತಾಗಿದೆ 16 ಮತ್ತು 17ನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತ. ಸಾಕಷ್ಟು ಜನರಿಗೆ ಈಗ 16, 17 ಎರಡೂ ಕಂತಿನ ಹಣ ಜಮೆ ಆಗಿದೆ. ಯಾರಿಗೆಲ್ಲ ಜಮೆ ಆಗಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ. ತುಂಬ ಜನಕ್ಕೆ 16ನೇ ಕಂತಿನ ಹಣ ಕೂಡ ಜಮೆ ಆಗಿಲ್ಲ. ಯಾರಿಗೆಲ್ಲ ಆಗಿಲ್ಲ ಅವರಿಗೆ ಈ ತಿಂಗಳು ಮಾರ್ಚ್ 31 ಟೈಮ್ ತೊಗೊಂಡಿದ್ದಾರೆ. ನಿಮಗೆ 16ನೇ ಕಂತಿನ ಹಣ ಜಮೆ ಆಗಿದೆ ಅಂದರೆ 17ನೇ ಕಂತಿನ ಹಣ ಶೀಘ್ರದಲ್ಲೇ ಜಮೆ ಆಗುತ್ತೆ. ನಿಮಗೆ 16ನೇ ಕಂತಿನ ಹಣನೂ ಜಮೆ ಆಗಿಲ್ಲ ಅಂದರೆ ಫಸ್ಟಿಗೆ ನಿಮಗೆ 16ನೇ ಕಂತಿನ ಹಣ ಬರುತ್ತೆ. ಒಂದು ವಾರ ಗ್ಯಾಪ್ ಕೊಟ್ಟು ನೆಕ್ಸ್ಟ್ 17ನೇ ಕಂತಿನ ಹಣ ಜಮೆ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ನಿನ್ನೆ ಮೊನ್ನೆ ಎಲ್ಲ ಪೆಂಡಿಂಗ್ ಇರೋದೆಲ್ಲ ಜಮೆ ಮಾಡಿದ್ದಾರೆ. ನಿಮಗೇನಾರ ಹಣ ಬಂದಿದೆ ಅಂತಾದರೆ 16 ಮತ್ತು 17ನೇ ಕಂತಿನ ಹಣ ಕಮೆಂಟ್ ಮಾಡಿ ಯಾವ ಜಿಲ್ಲೆಯವರು ಅಂತ. ಹಾಗೆ ಬಂದಿಲ್ಲ ಅಂದರೂ ಕೂಡ ತಿಳಿಸಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮಾರ್ಚ್ 31 ಟೈಮ್ ತೊಗೊಂಡಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ಅವರು ಹಾಕಿದ ತಕ್ಷಣವೇ ಎಲ್ರಿಗೂ ಬರೋದಿಲ್ಲ. ಕೆಲವೊಬ್ಬರಿಗೆ ಸ್ಟಾರ್ಟಿಂಗಲ್ಲೇ ಬರುತ್ತೆ, ಕೆಲವೊಬ್ಬರಿಗೆ ಒಂದು ವಾರ 10 ದಿನ ಆದಮೇಲೆ ಬರುತ್ತೆ, ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಖಂಡಿತವಾಗ್ಲೂ ಹಣ ಹಾಕಿರೋದಂತೂ ನಿಜ, ಜಮೆ ಆಗ್ತಿರೋದು ಕೂಡ ನಿಜ. ಹಾಗೆ ನಿಮಗೂ ಕೂಡ ಬಂದೇ ಬರುತ್ತೆ. ದಯವಿಟ್ಟು ಯಾವುದೇ ರೀತಿ ನೀವು ಚಿಂತೆ ಮಾಡೋ ಅಗತ್ಯ ಇರಲ್ಲ. ಇವಾಗ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಜಮೆ ಆಗ್ತಿದೆ. ಈ ನಡುವಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಭರ್ಜರಿ ಸುದ್ದಿನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಅತಿ ಶೀಘ್ರದಲ್ಲೇ 18ನೇ ಕಂತಿನ ಹಣ ಕೂಡ ಜಮೆ ಮಾಡ್ತಾರಂತೆ. ಹೌದು, ಈ ತಿಂಗಳಲ್ಲೇ ಅಂದರೆ ಈ ಮಾರ್ಚ್ 31 ಒಳಗೆ 18ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಹೊಸದಾಗಿ ಅಪ್ಡೇಟ್ ಬಂದಿರುವಂಥದ್ದು. ಅಂದರೆ ಈ ತಿಂಗಳಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 6,000 ಹಣ ಬಂದಂಗೆ ಆಗುತ್ತೆ. ಇವಾಗ 18ನೇ ಕಂತಿನ ಹಣ ಕೂಡ ಅವರು ಜಮೆ ಮಾಡಿದ್ರು ಅಂದರೆ ಒಟ್ಟಿಗೆ 6,000 ರೂಪಾಯಿ ಬರುತ್ತೆ. ಈಗ 18ನೇ ಕಂತಿನ ಹಣ ಅಂತಂದರೆ ಜನವರಿ ತಿಂಗಳದು ಕೊಟ್ಟಂಗಾಗುತ್ತೆ. ಆವಾಗ ಖಂಡಿತವಾಗ್ಲೂ ಅದೇ ಥರ ಅವ್ರು ಹೇಳ್ದಂಗೆ 18ನೇ ಕಂತಿನ ಹಣ ಕೂಡ ಜಮೆ ಮಾಡಿದ್ದಾರೆ ಅಂತಂದರೆ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಒಂದು ಖರ್ಚಿಗೆ ದುಡ್ಡು ಸಿಗುತ್ತೆ ಅಂತಲೇ ಆಗುತ್ತೆ. ಹಾಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಏನಪ್ಪ ಹೊಸದಾಗಿ ಅಪ್ಡೇಟ್ ಬಂದಿರೋದು ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ ಡಿಸೆಂಬರಿಂದ ಇವಾಗ ಮಾರ್ಚ್ ಬರ್ತಿದೆ. ಇದುವರೆಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ರು. ಇನ್ನು ಮಾರ್ಚ್ 31 ಎಕ್ಸ್ಟೆಂಡ್ನ ಮಾಡಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ. ಅದು APL, BPL ಹಾಗೆ ಅಂತ್ಯೋದಯ ಕಾರ್ಡ್ ಯಾವುದಾದ್ರೂ ಕೂಡ ನೀವು ತಿದ್ದುಪಡಿನ ಮಾಡಿಸ್ಬೋದು. ಹೊಸದಾಗಿ ಹೆಸರು ಸೇರಿಸೋದು ಅಥವಾ ತೆಗ್ಸೋದಾಗಿರ್ಬೋದು, ಅಥವಾ ನಿಮ್ಮದು ಅಡ್ರೆಸ್ ಚೇಂಜ್ ಆಗಿರ್ಬೋದು, ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗಿರ್ಬೋದು, ಅಥವಾ ರೇಷನ್ ಡಿಪೋಗಳ ಅಡ್ರೆಸ್ನ ಚೇಂಜ್ ಮಾಡಿಸೋದಾಗಿರ್ಬೋದು. ಯಾವುದಾದ್ರೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೆ ನೀವು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಅಥವಾ ನೀವು ಸೈಬರ್ ಸೆಂಟರ್ಸ್ಗಳಲ್ಲೂ ಕೂಡ ಹೋದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ನೀವು ಮಾಡಿಸ್ಕೋಬೋದು. ಎಲ್ಲಿ ಬೇಕಾದರೂ ಕೂಡ ಮಾರ್ಚ್ 31 ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಹಾಗೆಯೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ನವೆಂಬರ್ ತಿಂಗಳದು ಆಲ್ರೆಡಿ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಈಗ ಅಕ್ಟೋಬರಲ್ಲೂ ಕೂಡ ಸಾಕಷ್ಟು ಜನರಿಗೆ ಅಕ್ಕಿ ಹಣ ಜಮೆ ಆಗಿರಲಿಲ್ಲ. ಯಾರ್ದೆಲ್ಲ ಅಕ್ಟೋಬರಿಂದ ಹಣ ಬಂದಿರಲಿಲ್ಲ ಅವ್ರಿಗೆ ಅಕ್ಟೋಬರ್ದು ಜಮೆ ಮಾಡ್ತಿದ್ದಾರೆ. ಹಾಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಆಲ್ರೆಡಿ ಜಮೆ ಮಾಡ್ತಿದ್ದಾರೆ. ಇದು ಆಹಾರ ಇಲಾಖೆಯಿಂದ KH ಮುನಿಯಪ್ಪ ಅವರೇ ಅಪ್ಡೇಟ್ನ ಕೊಟ್ಟಿರೋದು. ಈ ತಿಂಗಳು ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳದು ಜಮೆ ಮಾಡ್ತಾರಂತೆ. ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಡಿಸೆಂಬರ್ ಹಾಗೆ ಜನವರಿ ತಿಂಗಳು ಅಕ್ಕಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಿಮಗೂ ಕೂಡ ಗೊತ್ತಿದೆ ಫೆಬ್ರವರಿ ತಿಂಗಳಿಂದ ನಿಮಗೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರಲಿಲ್ಲ, ಅದು ಮಾರ್ಚ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳದು ಅಕ್ಕಿ ಸೇರಿ ಈ ತಿಂಗಳು ನಿಮಗೆ 15 kg ಅಕ್ಕಿ ಸಿಗುವಂಥದ್ದು. ರಾಜ್ಯ ಸರ್ಕಾರದ 10 kg ಹಾಗೆ ಕೇಂದ್ರ ಸರ್ಕಾರದಿಂದ 5 kg. ಈ ತಿಂಗಳು ನೀವು ರೇಷನ್ ತೊಗೊಳಕ್ಕೆ ಹೋದರೆ 15 kg ಅಕ್ಕಿ ಒಬ್ಬೊಬ್ಬರಿಗೆ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ತಿಂಗಳಿಂದ ಏಪ್ರಿಲಿಂದ ಮಾಮೂಲಿ ಕೇಂದ್ರ ಸರ್ಕಾರದಿಂದ 5 kg, ರಾಜ್ಯ ಸರ್ಕಾರದಿಂದ 5 kg ಸಿಗುತ್ತೆ. ಹಾಗೆ ಈಗ ಆಲ್ರೆಡಿ ರೇಷನ್ ಡಿಪೋಗಳಲ್ಲಿ ಕೊಡ್ತಾ ಇದ್ದಾರೆ. ನೀವು ಹೋದರೆ ನಿಮಗೆ ಖಂಡಿತವಾಗ್ಲೂ ನೀವು ರೇಷನ್ಗಳನ್ನ ಕಲೆಕ್ಟ್ ಮಾಡ್ಬೋದು.
ಹಾಗೆ ಸಾಕಷ್ಟು ಜನರಿಗೆ ಫೆಬ್ರವರಿ ತಿಂಗಳಲ್ಲಿ ರೇಷನ್ ಕೂಡ ಸರಿಯಾಗಿ ಸಿಕ್ಕಿರಲಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ರೇಷನ್ ಎಲ್ಲ ಕಮ್ಮಿ ಬಂದಿದ್ದರಿಂದ ರೇಷನ್ನೇ ಸಿಕ್ಕಿರಲಿಲ್ಲ. ಅಂಥವ್ರಿಗೂ ಕೂಡ ಈ ತಿಂಗಳ ಅದನ್ನು ಸೇರಿಸಿ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿರೋ ಅಂಥದ್ದು. ಹಾಗೆ ನಿಮಗೆ ಅಕ್ಕಿ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಮಾತ್ರ. ಹಾಗೆ ನಿಮ್ದು ಏನಾದ್ರು ಅಕ್ಟೋಬರ್ ತಿಂಗಳದು ಆವಾಗ ಜಮೆ ಆಗಿತ್ತು ಅಂತಂದರೆ ಕೇವಲ ನವೆಂಬರ್ ತಿಂಗಳದ್ದು ಮಾಡಿರ್ತಾರೆ. ಆವಾಗ ಸಾಕಷ್ಟು ಜಿಲ್ಲೆಗಳಿಗೆ ಅಕ್ಟೋಬರ್ ತಿಂಗಳಿಂದ ಕೂಡ ಹಾಕಿರಲಿಲ್ಲ. ಅಂಥವರಿಗೆ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳದ್ದು ಒಟ್ಟಿಗೆ ಬಂದಿದೆ. ಒಟ್ಟಿಗೆ ಅಂದರೆ ಇವತ್ತು ಅಕ್ಟೋಬರ್ ತಿಂಗಳದ್ದು ಹಾಕಿದ್ದಾರೆ ಅಂದರೆ ಇನ್ನೊಂದು 3-4 ದಿನ ಬಿಟ್ಟು ನವೆಂಬರ್ ತಿಂಗಳದ್ದು ಬರ್ತದೆ, ಆ ಥರ ಆಗ್ತದೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಕಮೆಂಟ್ ಮಾಡಿ ಯಾವ ತಿಂಗಳದ್ದು ಬಂದಿದೆ, ಯಾವ ತಿಂಗಳದ್ದು ಬಂದಿಲ್ಲ ಅಂತ. ನಿಮಗೂ ಕೂಡ 31 ಮಾರ್ಚ್ವರೆಗೂ ಟೈಮ್ ತೊಗೊಂಡಿದ್ದಾರೆ, ಖಂಡಿತವಾಗ್ಲೂ ಅವಾಗ ಬಂದೇ ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.